ನಿತ್ಯ ಜೀವನಕ್ಕೆ ಸ್ವಾಗತ. ಇವತ್ತು ಸಂಡೇದು ಊಟನ ಪ್ರಿಪೇರ್ ಮಾಡ್ತಾ ಇದ್ದೀವಿ. ಇವತ್ತು ಶೂಟಿಂಗ್ ಸೆಟ್ಟಲ್ಲಿ ನಾನ್ ವೆಜ್ಜನ್ನು ಮಾಡೋಕ್ಕೆ ಹೇಳಿದ್ದಾರೆ. ಏನೇನು ಮಾಡ್ತೀವಿ ಅಂತ ಅಂದ್ಬಿಟ್ಟು ಬನ್ನಿ ಸ್ನೇಹಿತರೆ ನೋಡೋಣ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಚಿಕನ್ನು, ಉಪ್ಪು, ಅರಿಶಿನ ಪುಡಿ ಹಾಕಿದ್ದೀನಿ. ಇದನ್ನು ಚಿಲ್ಲಿ ಚಿಕನ್ ಮಾಡ್ತೀನಿ, ಇದನ್ನು ಸಾಂಬಾರು ಮಾಡ್ತೀನಿ, ಮತ್ತು ಫಿಶ್ ಇದೆ. ಇವತ್ತಿನ ಅಡುಗೆ ಮಧ್ಯಾಹ್ನ ಊಟಕ್ಕೆ ಇದು ಮತ್ತು ಚಿಕನ್ ತೆಗೆದಿಲ್ಲ. ಚಿಕನ್ ಹಾಕ್ತೀವಲ್ಲ, ಚಿಕನ್ ಹಾಕಿಲ್ಲ ಸ್ನೇಹಿತರೆ. ಏನೇ ಕುಳ್ಳಿ ನಿಂದು ಕಂಪ್ಲೇಂಟ್ ಹೇಳ್ತಿದ್ಯಾ? ಕ್ಯಾಪ್ಸಿಕಮ್ ಇದ್ರೇ ಚಿಲ್ಲಿ ಚಿಕನ್ಗೆ ಚೆನ್ನಾಗಿರುತ್ತೆ. ಸ್ವಲ್ಪ ಪೆಪ್ಪರ್ ಪೌಡ್ರ್ ಹಾಕಿದ್ದೀನಿ ಚಿಲ್ಲಿ ಚಿಕನ್ಗೆ. ಇದನ್ನು ಹಾಕ್ತಾ ಇದ್ದೀನಿ. ಮತ್ತು ಹಸಿಮೆಣಸಿನ್ಕಾಯಿನ ಹಾಕೋಬೋದು. ಸಮ್ಮರೆಲ್ಲ ಇವಾಗ ತುಂಬ ಹೀಟ್ ಆಗುತ್ತೆ, ಹೊಟ್ಟೆ ಉರಿ ಬರುತ್ತೆ ಅಂದ್ಬಿಟ್ಟು ನಾನು ಬರೀ ಕ್ಯಾಪ್ಸಿಕಮ್ ಹಾಕ್ತೀನಿ, ಪೆಪ್ಪರ್ ಪೌಡ್ರು ಮತ್ತು ಚಿಲ್ಲಿ ಪೌಡ್ರು ಹಾಕ್ತೀನಿ. ಇದು ಹಿಂಗೆ ಬೇಯಲಿ. ಇವಾಗ ಇದಕ್ಕೇನು ನೀರು ಆ ಥರ ಏನೂ ಹಾಕಲ್ಲ. ಇಲ್ಲೊಂದು ಪಿಳ್ಳೆ ಕೂತೈತೆ. ಏನು ಮಾಡ್ತಿದ್ಯಾ? ಅಕ್ಷಯ್ ನೀನೇನು ಮಾಡ್ತಿದ್ಯಾ ಬಿಸಿಲಲ್ಲಿ? ಅದು ಆಟ ಆಡೋದಾ? ಗ್ರೈಂಡರ್ಗೆ ಹಾಕ್ತಿದ್ದೀವಿ ಇವತ್ತು ಖಾರ. ಗ್ರೈಂಡ್ರಿಗೆ ಖಾರ ಒಳ್ಳೆ ಐಡಿಯಾ. ಗ್ರೈಂಡರ್ಗೆ ಮೂರಕ್ಕೂ ಎರಡಕ್ಕೂ ರುಬ್ಬೇಕಲ್ಲ, ಇದನ್ನು ಆಗುತ್ತೆ. ಹಾಗಾಗಿ ನಾವು ಗ್ರೈಂಡರ್ಗೆ ಹಾಕ್ತಿದ್ದೀವಿ ಇವತ್ತು. ಆ ಮೊಟ್ಟೆ ಅದನ್ನು ತೋರಿಸಿ. ಮೊಟ್ಟೆನಾ? ಮೊಟ್ಟೆ ತೋರಿಸಿ. ಇದು ಶೂಟಿಂಗಿಗೆ ಮಾಡ್ತಿರೋದು. ಶೂಟಿಂಗ್ ಅಡುಗೆ ನೀನಿನ್ನ ಇದನ್ನ ನೋಡಿದ ತಕ್ಷಣನೇ ಗೊತ್ತಾಗುತ್ತೆ ಮನೆಗೆ ಯಾರು ಮಾಡ್ಕೊಳ್ತಾರೆ ಇಷ್ಟೊಂದು. ಇಷ್ಟೊಂದು ಮಸಾಲೆ ಅಂದರೆ ಮನೆಗೆ ಅರಿಯಲ್ಲ. ಮಾವ ಹೇಳ್ತಾರೆ ಏನು ಗೊತ್ತಾಗುತ್ತೆ, ಇದನ್ನಪ್ಪ ನೀರು ಉಯ್ದುಬಿಟ್ಟು ತೆಳ್ಳಗೆ ಮಾಡ್ಬಿಟ್ಟು ಕಳಿಸ್ಬಿಡ್ರಿ. ಅವ್ರಿಗೆ ಎಷ್ಟಿದ್ರು ಸಾಕಾಗಲ್ಲ. ಹೌದು, ತೆಳ್ಳಗೆ ಮಾಡಿದ್ರೇನೆ ಚಂದ. ನೆನೆ ಮೊಳಕೆ ಕಳ್ಸಾರ ಹಂಗೆ ತಾನೇ ಮಾಡಿದ್ದು, ಅದಕ್ಕೆ ಚೆನ್ನಾಗಿ ಮಾಡ್ಬೇಕು. ಇದತ್ತೆ ಇದೇನಕ್ಕೆ? ಮತ್ತೆ ಶೂಟಿಂಗ್ ಕೊಡೋದಕ್ಕೆ ಬೇಯಿಸಿಟ್ಟಿದ್ದೀನಿ. ಇವಾಗ ಸುರಿಬೇಕು, ಅದನ್ನ ಸುರಿತೀನಿ. ಸುರಿದ್ಮೇಲೆ ತೋರಿಸಿ ಚೆನ್ನಾಗಿ. ಜಾಸ್ತಿ ಮಾಡೋದ್ರಿಂದ ಇವತ್ತು ನಮ್ಮ ಹುಡುಗಿ ಮಾಡ್ತಾ ಇದ್ದಾಳೆ. ಲಾಸ್ಟಲ್ಲಿ ಒಂದು ಕೊತ್ತಂಬರಿ ಸೊಪ್ಪು ಮಿಕ್ಸ್ ಮಾಡ್ಕೊಂಡ್ರೆ ಚಿಲ್ಲಿ ಚಿಕನ್ ರೆಡಿ. ಇದು ಈಗ ಸಾಲ್ಟ್ ನೋಡ್ಬಿಟ್ಟು ಇವಾಗ ಹಾಕ್ತಿದ್ದಾರೆ. ನಮ್ಮನೆ ಇಷ್ಟು ಎಣ್ಣೆ, ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಇದೇನಕ್ಕೆ ಹಾಕಿದ್ದೀನಿ. ಇದು ಸಾಂಬಾರಿಗೆ, ಚಿಕನ್ ಸಾಂಬಾರಿಗೆ. ಎಷ್ಟು ಜನಕ್ಕೆ ಮಾಡ್ತಿದ್ದೀರಾ ಸಾಂಬಾರು? ಇದು 25 ಜನಕ್ಕೆ. 25 ಜನ ಅಂತಾರೆ, 30 ಜನನೇ ಆಗೋಯ್ತಾರೆ. ನೆನ್ನೆನೂ ಹಂಗೆ ಆಯಿತು, ಬೆಳಗ್ಗೆ ಟಿಫನು ಹಂಗೆ ಆಯಿತು. ಉಪ್ಪು, ಅರಿಶಿನ ಪುಡಿನಲ್ಲಿ ಚೆನ್ನಾಗಿ ನೀರು ಬಿಡಬೇಕಿದು. ಅದಕ್ಕೆ ಉಪ್ಪು ಹಾಕಿದ್ದು. ಉಪ್ಪು ಹಾಕ್ಬಿಟ್ಟು ಒಂದು ತಿರುಗಿಸ್ಬಿಟ್ಟು ಹಾಕಬೇಕು. ಉಪ್ಪು ಅರಿಶಿನ ಒಂದೇ ಸತಿ ಹಾಕಬಾರ್ದಂತೆ. ಇವಾಗ ಒಂದು ಚಮಚಷ್ಟು ಅರಿಶಿನ ಪುಡಿ ಹಾಕ್ತೀನಿ. ಅದು ಈ ನೀರೆಲ್ಲ ಅದು ಎಲ್ಲದೂ ಬಿಟ್ಟು ಬೇಯಬೇಕು. ಬರೀ ಆಯಿಲ್ ಥರ ಇರಬೇಕು. ಆವಾಗ ಒಂದ್ಸಲು ಮಸಾಲೆ ಹಾಕ್ಬೇಕು. ಇವಾಗ ನಾವು ಜಾಸ್ತಿ ಮಾಡುವಾಗ ಚಿಕನ್ ಸ್ವಲ್ಪ ಆಗುತ್ತೆ. ಮಸಾಲೆ ಹಾಕ್ತಾ ಇದ್ದೀನಿ. ಇದು ಮೇಲ್ಗಡೆ ಸಾಂಬಾರ್ದು ಇದು ಮಾಡ್ಬಿಟ್ಟು ಬಂದು ಇಲ್ಲಿ ತುಂಬ ಗಲೀಜಾಗಿತ್ತು. ಬೆಳಗ್ಗೆ ತಿಂಡಿ ಮತ್ತು ಅಡುಗೆಗೆಲ್ಲ ಮಸಾಲೆ ಗಿಸಾಲೆ ಇದೆಲ್ಲ ರೆಡಿ ಮಾಡ್ಕೊಂಡಿದ್ವಲ್ಲ, ತುಂಬ ಗಲೀಜಾಗಿತ್ತು. ಹಿಂಗೆ ಬಂದು ನಮ್ಮ ಸೊಸೆನೇ ಕ್ಲೀನ್ ಮಾಡಿದ್ದು. ಈ ಥರ ಇವಾಗ ಕ್ಲೀನ್ ಮಾಡ್ಕೊಂಡ್ವಿ ಅಡುಗೆ ಮನೆ. ನೋಡಿ ಇವಾಗ ಈ ಥರ ಅಷ್ಟೊಂದು ಗಲೀಜಾಗಿತ್ತಲ್ಲ, ಹಾಲಿಂದ ಹಿಡಿದು ಎಲ್ಲ ನಮ್ಮ ಮಕ್ಕಳು ಅಂಡ್ತವೆ. ನೋಡಿ ಇವಾಗ ಕ್ಲೀನ್ ಆದಮೇಲೆ ಈ ಥರ ಇದೆ ನಮ್ಮ ಅಡುಗೆ ಮನೆ. ಇವಾಗ ಇದು ಕ್ಲೀನ್ ಆಯಿತು. ಮತ್ತು ಈಗ ಅನ್ನ ಮಾಡೋದಕ್ಕೆ ಮೇಲ್ಗಡೆಗೆ ಹೋಗಬೇಕು. ಸಾರು ಮರಳಿದೆಯಾ ನೋಡಿಬಿಟ್ಟು ಅನ್ನಕ್ಕೆ ಹಂಗೆ ಇಡ್ತೀನಿ ದೊಡ್ಡ ಪಾತ್ರೆಯಲ್ಲಿ. ಇಲ್ಲೆಲ್ಲ ಈ ಒಲೆಯಲ್ಲಿ ಚಿಕ್ಕ ಚಿಕ್ಕದು ಮಾಡ್ಬೋದು. ಹಂಗಾಗಿ ನಾವು ಮಾಡಿ ಮೇಲೆ ದೊಡ್ಡ ಸ್ಟವ್ ಇಟ್ಕೊಂಡು ಮಾಡಿ ಮೇಲೆ ಅಡುಗೆ ಮಾಡ್ತಾ ಇರೋದು. ಈ ಮಕ್ಕಳು ಸ್ನಾನನೂ ಮಾಡಿರಲಿಲ್ಲ, ಈಗ ಸ್ನಾನ ಮಾಡಿದ್ದಾರೆ. ನೋಡಿ ಇಲ್ಲಿ ಅನ್ನಕ್ಕೆ ಇಟ್ಟಿದ್ದೀವಿ. ಅನ್ನ ತಿರುಗಿಸ್ತಾ ಇದ್ದೀವಿ. ಆ ದೊಡ್ಡದು ಇನ್ನೊಂದು ಎಲ್ಲಿ ಅತ್ತೆ? ಅದನ್ನ ಇಟ್ಕೊಂಡು ತಿರುಗಿಸೋದಲ್ವಾ? ಇನ್ನೊಂದು ಸೌಟು. ಆ ಸೌಟ್ ಇಲ್ಲದಿರೋದಕ್ಕೆ ತಾನೇ ಅಲ್ಲಿ ಹಾಕಿರೋದಕ್ಕೆ ತಾನೇ ಇನ್ನು ಕರ್ದಿದ್ದು ನಾನು ಸೌಟ್ ಬೇಕು ಅಂತ. ಹಬೆ ಹೊಡಿದೆ ಸರಿಯಾಗಿದು. ಅಕ್ಕಿ ಹಾಕಿದ ತಕ್ಷಣ ತಿರುಗಿಸ್ಬೇಕು, ಇಲ್ಲಾಂದರೆ ಗಂಟು ಕಟ್ಟ ಹೋಗ್ತದೆ.
ನೆನ್ನೆ 4.5 ಸೇರು ಹಾಕಿದ್ದೆ, ಇವತ್ತಿನ ಔಷಧಿ ಜಾಸ್ತಿ ಹಾಕಿದ್ದೀನಿ. ನೆನ್ನೆ ಸ್ವಲ್ಪ ಹಾಕಿದ್ದೆ, ಇವತ್ತು 5 ಸೇರು ಹಾಕಿದ್ರೆ ಜಾಸ್ತಿ ಆಯಿತು. ಅದಕ್ಕೆ ನಮ್ಮ ಮನೆಯವ್ರನ್ನ ಕರೆದು ಬಗ್ಗಿಸಿಸ್ತೆ ಮಕ್ಕಳಿಗೆ ಅನ್ನ ಬಗ್ಸೋದು ತುಂಬ ಒಳ್ಳೆಯದು ಸ್ನೇಹಿತರೆ. ಒಂಚೂರು ದಿಂಡಾಗಿದ್ದಾಗ ಹಾಕ್ಬಿಟ್ಟು ಎಷ್ಟು ಒಂದು ತಟ್ಟೆ ಮುಚ್ಚಿಬಿಟ್ರೆ ಎಷ್ಟು ಚೆನ್ನಾಗಿ ಅರಳ್ಕೊಳ್ಳುತ್ತೆ, ಹೂವು ಥರ ಇರುತ್ತೆ. ಮುದ್ದೆನೂ ಬೇಕಂತ ಅವ್ರಿಗೆ. ನೋಡಿ ಅನ್ನ ಆಯಿತು, ಲಾಸ್ಟ್ಗೆ ಮುದ್ದೆನ ಮಾಡ್ತಾಯಿದ್ದೀವಿ ನಾವು. ಬಿಸಿಯಾಗಿರಲಿ, ಕೊಟ್ಟು ಕಳಿಸುವಾಗ ಮುದ್ದೆ ಮಾಡ್ತಾಯಿದ್ದೀವಿ. ದೊಡ್ಡ ಪಾತ್ರೆಯಲ್ಲಿ ಇಟ್ಟಿದ್ದೀನಿ. ಒಂದು 20 ಮೇಲೆ ಮುದ್ದೆನ ಕೇಳಿದರು. ಹಂಗಾಗಿ ಟೋಟಲ್ ಇರೋದು 50 ಜನಕ್ಕೆ ನಾವು ಒಂದು 20 ಮುದ್ದೆ ಮಾಡಿದ್ದೀವಿ. 5 ಸೇರು ಅನ್ನ ಮಾಡಿದ್ವಿ. ಊಟ ಮತ್ತು ನಾನ್ ವೆಜ್ ತಿಂದಿದ್ದವ್ರಿಗೆ ಬೇರೆ ಪ್ರಿಪೇರ್ ಮಾಡಿದ್ವಿ. ಪಾಯಸ, ಪುಳಿಯೋಗರೆ, ಮೊಸರನ್ನ, ವಡೆ ಅದನ್ನು ಮಾಡಿದ್ವಿ. ಸಂಡೇ ಅಂತೂ ತುಂಬ ಬ್ಯುಸಿಯಾಗಿತ್ತು. ನಾವು ಸ್ನಾನ ಸಹ ಸಂಜೆ 5 ಗಂಟೆ ಮೇಲಾಯಿತು. ಈ ಥರ ಅಂದರೆ ನಾವು ಮಾಡಿದ್ವಿ ಅನ್ನೋ ದೊಡ್ಡಸ್ತಿಗೆ ಅಲ್ಲ, ಈ ಥರ ಮಾಡೋದು ಒಳ್ಳೆಯದೇ. ಏನು ಇವಾಗಿನ ಇದರಲ್ಲಿ ಹೊರಗಡೆ ನಾವು ತಿಂದರೆ ಅಂತ ಚೆನ್ನಾಗಿಲ್ಲ ಅಂತಲೂ ಹೇಳೋಕ್ಕಾಗಲ್ಲ. ಪಾಪ ಅವ್ರಿಗೂ 5 ಪೈಸೆ ಸಿಕ್ಕಬೇಕಲ್ವ. ಅಡುಗೆ ಮಾಡಿದ ತಕ್ಷಣ ಅವರೇನು ಎಲ್ಲಿಂದ ಬೆಳ್ಕೊಬಂತಂದು ಮಾಡಲ್ಲ, ಅವರು ಎಲ್ಲ ಕೊಂಡಿ ಮಾಡಬೇಕು. ಈಗಿನ ಬೆಲೆಗಳು ಹಂಗಿದೆ. ನೋಡಿ, ಒಂದು 3-4 ಜನ ನಾನ್ ವೆಜ್ ತಿನ್ನಲ್ವಂತೆ. ಅವ್ರಿಗೆ ಹಪ್ಪಳ ಒಂದು ಸ್ವಲ್ಪ ವಡೆ ಬೆಳಿಗ್ಗೆ ಮಾಡಿದ್ದೆ ಅದಿತ್ತು. ಅವ್ರಿಗೋಸ್ಕರ ಹಾಲು ಪಾಯಸ ಮಾಡಿದ್ದೀನಿ. ಮೊಸರನ್ನ ಅಲ್ಲಿ ಇದು ಪುಳಿಯೋಗರೆ ಉಳಿದಿದೆಯಂತೆ, ಬೆಳಗ್ಗೆ ಕೊಟ್ಟಿರೋದು ಪುಳಿಯೋಗರೆ, ಮೊಸರನ್ನ, ವಡೆ ಮತ್ತು ಇದನ್ನ ಊಟ ಮಾಡ್ತಾರೆ ಅವರು. ಹಾಗಾಗಿ ಇದು ಈರುಳ್ಳಿ ಮುದ್ದೆ 22 ಮುದ್ದೆ ಮಾಡಿದ್ದೀನಿ. ಮೇಲ್ಗಡೆ ನಾವು ಅಡುಗೆ ಮನೆಯಲ್ಲಿ ಮಾಡಿದ್ರೆ ನಾನ್ ವೆಜ್, ಹಾಗಾಗಿ ಮೇಲ್ಗಡೆ ನಮ್ಮ ಕುಳಿ ಅಂತೂ ಬರೀ ಮೇಲೆ ಓಡಾಡ್ತಾಳೆ. ಅವಾಗ ನೋಡಿ ಅನ್ನ ರೆಡಿಯಾಗಿ ಮಕ್ರಿಯಿಂದ ನಾನು ಪಾತ್ರೆಗೆ ತುಂಬಿಸಿದ್ದೀನಿ. ಸಾಂಬಾರು ರೆಡಿಯಾಗಿದೆ. ಇದನ್ನು ಇವಾಗ ಬಕೆಟ್ಗೆ ಹೋಯ್ತು. ಇದು ಚಿಲ್ಲಿ ಚಿಕನ್ ಒಂಚೂರು ನಮ್ಮ ಮಕ್ಕಳಿಗೆ ತಿನ್ನಲ್ಲ ಅಂತ ಮಾಡಿದ್ದೆ. ಫಿಶ್ಶು ಒಂಚೂರು ಸ್ವಲ್ಪ ಸಾಂಬಾರು ಮಾಡಿದ್ದೆ. ಇದು ಮೊಟ್ಟೆ ಮತ್ತು ಚಿಕನ್ ಸಾಂಬಾರು ಅದೆಲ್ಲ. ಇದಿಷ್ಟೂ ಶೂಟಿಂಗ್ ಸೆಟ್ಟಿಗೆ ನಾವು ಅಡುಗೆ ಮಾಡಿದ್ವಿ. ಭಾನುವಾರ ನಮ್ಗೆ ಈ ಭಾನುವಾರ ಇಷ್ಟೊಂದು ಬ್ಯುಸಿಯಾಗಿತ್ತು. ಆದರೆ ನಾವು ಕಷ್ಟಪಟ್ಕೊಂಡು ಮಾಡಲಿಲ್ಲ, ಇಷ್ಟಪಟ್ಕೊಂಡೇ ಮಾಡಿದ್ವಿ. ನಮ್ಗೆ ಇಷ್ಟನೇ ಈ ಥರ ಮಾಡೋದು, ಅಡುಗೆ ಎಲ್ಲ ಮಾಡೋದು ಅಂದರೆ ನಮಗೆ ತುಂಬಾ ಇಷ್ಟ. ಬ್ಯುಸಿನಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂದ್ಬಿಟ್ಟು ನಾನು ಈ ವಿಡಿಯೋ ಮಾಡಿದ್ದೀನಿ ಸ್ನೇಹಿತರೆ. ಆದಷ್ಟು ನನಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಸ್ನೇಹಿತರೆ. ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.